ಶ್ರೀಕಂಠರಾಯರು ಒಂದು ರೀತಿಯ ಅತೃಪ್ತ ಜೀವ ಅಂತಲೇ ಹೇಳ್ಬೋದು. ಅವರಿಗೆ ಇನ್ನೇನು ರಿಟೈರ್ಮೆಂಟ್ ಆದರೂ ಕೂಡ ಇನ್ನೂ ಚಿರ ಯುವಕರಂತೆ ಆಸೆ ಚಿಮ್ಮುತ್ತಲೇ ಇತ್ತು. ಅದಕ್ಕೆ ಆದರೆ ಹೆಂಡತಿ ಸಹಾಯ ಮಾಡ್ತಿರ್ಲಿಲ್ವೇ. ಹಾಗಾಗಿ ಇವರಿಗೆ ತಮ್ಮ ಬ್ಯಾಂಕಿಗೆ ಬರುವ ಎಲ್ಲ ಹೆಂಗಸಿನ ಮೇಲೆ ಕಣ್ಣು. ಇದುವರೆಗೂ ಯಾವ ಹೆಂಗಸನ್ನ ಬಹುಶಃ ಬಿಟ್ಟಿಲ್ಲ ಅನಿಸುತ್ತೆ. ಮತ್ತು ಅಲ್ಲಿ ಕೆಲಸ ಮಾಡಲು ಬರುವ ಒಬ್ಬ ಕೆಲಸದಮ್ಮ, ಟೀ ಕಸ ಗುಡಿಸೋದು ಅಂಥವ್ರನ್ನೂ ಬಿಟ್ಟಿಲ್ಲ. ಇವ ತಿಂಗಳಿಗೆ 1,000 ಹಾಗೆ ಕೊಟ್ಟು ವಾರದಲ್ಲಿ 5 ಸಾರಿ ಹೋಗಿ ಬರ್ತಿದ್ದ. ಸರ್ವಿಸ್ಗಾಗಿ ಅವರ ಮನೆಗೆ ಹೋಗ್ತಿದ್ದ ಸುಮಾರು 10 ಗಂಟೆಯ ಮೇಲೆ. ಒಟ್ನಲ್ಲಿ ಚಪಲ ಚೆನ್ನಿಗರಾಯ ಅಂತಾನೆ ಹೇಳ್ಬೋದು. ಅರ್ಧ ಭಾಗ ದುಡ್ಡನ್ನು ಮನೆಗೆ ಕೊಡ್ತಾನೆ, ಕಾಲು ಭಾಗ ದುಡ್ಡನ್ನು ತನ್ನ ಈ ಪೋಲಿ ಆಸೆಗಳನ್ನು ತೀರಿಸಿಕೊಳ್ಳಲು ಖರ್ಚು ಮಾಡ್ತಾನೆ. ಇನ್ನು ಕಾಲು ಭಾಗದ ದುಡ್ಡನ್ನು ತಾನು ಹೊಟ್ಟೆಗೆ ರುಚಿ ರುಚಿಯಾದ ಊಟ ಮಾಡೋಕ್ಕೆ ಬಳಸ್ತಾನೆ. ಇದು ಇವನ ಕಂಪ್ಲೀಟ್ ಜೀವನ, ಇದು ಅವನ ಬದುಕುವ ರೀತಿ. ಇದಾದರೆ ಈಗ ಅಸಲಿ ಕತೆಗೆ ಬರೋಣ. ಪತ್ನಿ, ಮಗ, ಸೊಸೆ ಮೈಸೂರಿಗೆ ಹೋಗಿದ್ದರಿಂದ ಶ್ರೀಕಂಠರಾಯರು ಬ್ಯಾಂಕಿನಿಂದ ಹೂವಿನ ಗಿಡಕ್ಕೆ ನೀರು ಹಾಕಬೇಕಪ್ಪ ಅಂತ ಬೇಗ ಬಂದಿದ್ದರು. ಅವರಿಗೆ ಈ ಗಾರ್ಡನಿಂಗ್ ಅಂದರೆ ಬಹಳ ಖುಷಿ, ಆಸೆ. ತಾವೇ ಒಂದು ಟೀ ಮಾಡಿಕೊಂಡು ಕುಡಿದು ಪಂಚೆ ಬನಿಯನ್ನಲ್ಲಿ ತುಂಬ ಸೆಕೆದಿಂದ ಹೊರಬಂದು ಗಿಡಗಳಿಗೆ ನೀರು ಬಿಟ್ಕೊಂಡು ಕಾಫಿಯನ್ನು ಹೀರ್ತಿದ್ರು. ಸ್ವಲ್ಪ ಹೊತ್ತಿನಲ್ಲೇ ಮಂಗಳ ಮಂಗಳ ಎಂದು ಸೊಸೆಯ ಹೆಸರು ಕೂಗುವ ಸದ್ದು ಕೇಳ್ತು. ಯಾರಪ್ಪ ಅಂತ ಕೇಳಿ ಗೇಟಿನ ಬಳಿ ಬಂದು ನೋಡುವಾಗ ಅಲ್ಲಿ ಸೊಸೆ ಮಂಗಳ ಅಂದರೆ ಅವರ ಅಮ್ಮ ಸರಳಮ್ಮ ನಿಂತಿದ್ರು. ಬೀಗತಿ, ಓ ಸರಳಮ್ಮ, ಬನ್ನಿ ಬನ್ನಿ, ಒಳಗೆ ಬನ್ನಿ ಎಂದು ರಾಯರು ಕಾರ್ಪೆಟ್ನಲ್ಲಿ ಕಾಲನ್ನು ಒರೆಸಿಕೊಳ್ಳುತ್ತಾ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಸರಿ ಮಾಡಿಕೊಂಡು ಬೀಗತಿಯನ್ನು ಒಳ ಕರೆದುಕೊಂಡು ಬಂದು ಕೂರಿಸಿದ್ರು. ಯಪ್ಪ ಏನು ಶಕೆ ಅಲ್ವಾ ಅಂತ ಹೇಳಿ ಫ್ಯಾನ್ ಕೂಡ ಆನ್ ಮಾಡಿಟ್ಟಿದ್ರು. ಮಂಗಳ, ರಾಜ, ನನ್ನ ಹೆಂಡತಿ ಶ್ರೀದೇವಿ ಎಲ್ಲರೂ ಕೂಡ ಮೈಸೂರಿಗೆ ಹೋಗಿದ್ದಾರೆ. ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ಹಾಗಾಗಿ ಅಲ್ಲೇ ನನ್ನ ತಮ್ಮನ ಮನೆ ಇದೆಯಲ್ವಾ, ಹಾಗೆ ಬರೋಕ್ಕೆ ರಾತ್ರಿ ಹೊತ್ತು ಜರ್ನಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ನಾಳೆ ಉಳ್ಕೊಂಡು ಬರ್ತಾರೆ. ನಾಳೆ ನಿಮಗೆ ಮಂಗಳ ತಿಳಿಸ್ಲಿಲ್ವೇ ಎಂದು ಕಾಳಜಿಯಿಂದ ಕೇಳಿದರು ರಾಯರು. ಒಂದು ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಇಲ್ಲ ರಾಯರೇ, ನಾನು ಇಲ್ಲೇ ಹತ್ತಿರ ಇದ್ದೇನಲ್ವಾ, ಹಾಗಾಗಿ ತಿಳಿಸಿಲ್ಲ ಏನೋ. ಬಹುಶಃ ಅವಳು ಅಲ್ಲಿ ಇರೋ ಪ್ಲ್ಯಾನ್ ಇರಲಿಲ್ಲ ಅನಿಸುತ್ತೆ, ಹಾಗಾಗಿ ನನಗೆ ಹೇಳಿಲ್ಲ. ನನಗೆ ಗೊತ್ತಿರಲಿಲ್ಲ ಬಿಡಿ, ಏನೋ ಮೈಸೂರಿಗೆ ಹೋಗಿದ್ದು ಎಂದು ಮೆಲ್ಲ ತಮ್ಮ ಕಣ್ಣನ್ನು ರಾಯರ ಯೋಗ ಮಾಡಿದ ಕಟ್ಟು ಮಸ್ತಾದ ಆ ಆರೋಗ್ಯಕರ ಶರೀರವನ್ನು ನೋಡುತ್ತಾ ಕೇಳಿದ್ಲು. ಅವಳಂತೂ ಆ ರಾಯರನ್ನು ಕಿತ್ತು ತಿನ್ನುವ ಹಾಗೆ ನೋಡ್ತಿದ್ಲು. ಅವಳ ಕಣ್ಣಲ್ಲಿ ಅದೆಂತಹ ಆಸೆ ತುಂಬು ತುಳುಕ್ತಿತ್ತು ಅಂದರೆ, ಜಾನಕಿ ಅಣ್ಣನ ಮಗನದು ಮನೆ ಗೃಹ ಪ್ರವೇಶ, ಹಾಗೆ ಹೋಗಿದ್ದಾರೆ, ನಾಳೆ ಬಂದುಬಿಡ್ತಾರೆ. ಬೀಗತಿಯ ದೃಷ್ಟಿಯಿಂದ ಮೈಯೆಲ್ಲ ಜುಮ್ಮೆಂದಿತ್ತು ರಾಯರಿಗೆ. ಬಹುಶಃ ರಾಯರಿಗೂ ಗೊತ್ತಿತ್ತು ತನ್ನ ಬೀಗತಿ ತನಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾಳೆ ಅಂತ. ಆದರೆ ಅವನಿಗೇಕೋ ಮುಜುಗರ. ಅವಳೇ ಸ್ವಲ್ಪ ಮುಂದೆ ಬರಲಿ ಅಂತ ಅವನು ಕಾಯ್ತಿದ್ದ. ಬೀಗತಿ 35ಕ್ಕೆ ವಿಧವೆ ಬೇರೆ ಪಾಪ. ಈಗ ಅವಳಿಗೆ 50 ವರ್ಷ, 15 ವರ್ಷದಿಂದ ಯಾವುದೇ ಗಂಡಸಿನ ಸಂಪರ್ಕ ಇಲ್ಲ. ಹಾಗೆಂದು ಬಿಗಿಯಾಗಿ ಡೀಪ್ ನೆಕ್ ರವಿಕೆ ಆಗ್ತಾರೆ. ಈಗಲೂ ಕೂಡ ಅದೆಷ್ಟು ಸುಂದರಿ ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಬಲಿತುಕೊಂಡು ಇರುವ ಕಾರಣ ಅದರಲ್ಲಿ ಒಂದು ಏನೋ ಒಂಥರ ಸೆಳೆತಾ ಇದೆ. ಏನೋ ನಿಮಗೆ ಕುಡಿಯಲು ಟೀ ಮಾಡಲೇನೋ ಎಂದು ರಾಯರು ಹೊರಟರು. ಅಯ್ಯೋ ಅಯ್ಯೋ ಬೇಡ ರಾಯರೇ, ನಿಮ್ಮ ಬಳಿ ಟೀ ಮಾಡಿಸ್ಕೊಳೋಕ್ಕಾಗತ್ತಾ, ಪಾಪ ಗಂಡಸ್ರ ಒಟ್ಟಿಗೆ ಮನೆಗೆ ಹೋಗಬಾರ್ದು, ಬನ್ನಿ ನನ್ನ ಮಗಳ ಮನೆಯಲ್ವೇ, ಏನೂ ಬೇಡ ಎನ್ನುತ್ತಾ ಮುಜುಗರ ಪಟ್ಟುಕೊಂಡ್ರು ಸರಳಮ್ಮ. ಇರ್ರಿ, ನಾನು ಕುಡಿಲೇಬೇಕು ಅಂದರೆ ನಾನೇ ಮಾಡ್ಕೊಂಡು ಕುಡಿತೀನಿ ಅಂತ ಹೋಗಿ ಅಡುಗೆ ಮನೆಯಲ್ಲಿ ಮಾಡಿ ತಾನು ಒಂದು ಕಪ್ ಮತ್ತು ಅವರಿಗೂ ಒಂದು ಕಪ್ ಟೀ ಮಾಡಿಕೊಟ್ಲು. ಹೀಗೆ ಮಾತಾಡುತ್ತಾ, ನಾನು ಬಂದಿದ್ದು ಮಂಗಳ ಅದ್ಯಾವುದೋ ಸೀರೆ ತನ್ನ ಸೊಸೆಗೆ ಕೊಡ್ತೀನಿ ಅಂತ ಅಂದಿದ್ಲು. ನಾಳೆ ಒಂದು ಮದುವೆಗೆ ಹೋಗಬೇಕಿತ್ತಲ್ಲ, ಹಾಗೆ ಈ ಕಡೆ ಹೋದರೆ ಸ್ವಲ್ಪ ಆ ಸೀರೆನ ತಂದುಬಿಡಿಯತ್ತೆ ಅಂತ ನನ್ನ ಸೊಸೆ ಹೇಳಿದ್ಲು ರಾಯರೇ. ಹಾಗೆ 2 ಕೆಲಸ ಆಗಿಬಿಡುತ್ತಲ್ಲ ಅಂತ ನಾನು ಬಂದೆ. ನೋಡಿದರೆ ಇವಳೇ ಇಲ್ವಲ್ಲ, ಏನು ಮಾಡೋದು ಅಂತ ಸಪ್ಪೆ ಮೋರೆ ಹಾಕಿ ಹೇಳಿದ್ಲು. ಆದರೂ ಸರಳಮ್ಮ ಸ್ವಲ್ಪ ಜಾಸ್ತಿ ಚೆಂಗಲು. ಮುಚ್ಚಿದ್ರೂ ಕೂಡ ಅದನ್ನು ತೋರಿಸ್ತಾನೇ ಇದ್ಲು. ಓ ಹೌದಾ, ಅದು ನನಗೆ ಗೊತ್ತಾಗಲ್ಲ, ಆದರೆ ಬನ್ನಿ ನನ್ನ ಮಗನ ಕೋಣೆ ಕಪಾಟ್ ತೋರಿಸ್ತೀನಿ, ಅಲ್ಲಿ ಇರ್ಬೋದು ನೋಡಿ, ನಿಮಗೆ ಯಾವ ಸೀರೆ ಬೇಕೋ ಅದನ್ನು ತಗೊಂಡ್ರಾಯ್ತು ಎಂದುಕೊಂಡು ರಾಯರ ಮನೆ ಎದುರಿನ ಬಾಗಿಲು ಹಾಕಿ ಅಲ್ಲೇ ಇದ್ದ ಕೋಣೆಗೆ ಹೋದರು. ಈಗ ಆ ದೊಡ್ಡ ಮನೆಯಲ್ಲಿ ಇರುವುದು ಈ ಬೀಗತಿ ಮತ್ತು ಬೀಗ. ಒಳ ಹಾಕದೇ ಇರುವುದು ಪಂಚೆಯಲ್ಲಿ ಗೊತ್ತಾಗಿ ತುಂಟನಗೆ ನಗುತ್ತಾ ಸರಳಮ್ಮ ಬೀಗರ ಹಿಂದೆ ಹೋದ್ಲು. ಅವನನ್ನು ಮುಡಿಯಿಂದ ಕಾಲಿನ ಹೆಬ್ಬೆರಳವರೆಗೂ ಗಮನಿಸ್ತಾನೇ ಇದ್ಲು.
ಆ ರೂಮು ಅದೆಷ್ಟು ಚೆನ್ನಾಗಿತ್ತು ಅಂದರೆ ಹಳೆಯ ಕಾಲದ ಮನೆ. ರಾಯರ ಮಗನ ಕೋಣೆಯ ಕಪಾಟು ಬಾಗಿಲು ತೆಗೆದುಕೊಟ್ರು. ಸರಳಮ್ಮ ತುಂಬ ಹುಡುಕಾಡಲು ಒಂದು 100 ಸೀರೆ ಮೇಲಿತ್ತು. ಸೀರೆ ಮೇಲಿನ ಭಾಗದಲ್ಲಿ ಇರುವುದು ಗೊತ್ತಾಯಿತು. ಆ ಚೆನ್ನಾಗಿರೋ ಸೀರೆ ಅವರ ಎತ್ತರ ಅಲ್ಲಿ ಸಾಕಾಗ್ತಿರ್ಲಿಲ್ಲ, ಯಾಕಂದರೆ ಅವಳು ಸ್ವಲ್ಪ ಕೊಳ್ಳು. ಇಂದಿನಿಂದ ಸರಳನಮ್ಮನಿಗೆ ತೆಗೆದುಕೊಂಡು ಮೇಲಿನ ಭಾಗದಿಂದ ಸೀರೆ ತೆಗೆದುಕೊಟ್ರು. ಕೊಡುವಾಗ ಕೈ ಜಾರಿ ಇಬ್ಬರು ಕೆಳಬಿದ್ರು, ಏಕೆಂದರೆ ಅವರು ಒಂದೇ ಮರದ ಕುರ್ಚಿಯಲ್ಲಿ ನಿಂತಿದ್ರು. ಹಾಗಾಗಿ ಸರಳಮ್ಮನ ವಸ್ತ್ರ ಅಸ್ತವ್ಯಸ್ತವಾಗಿ ಜಾರಿ ಕೆಳಬಿದ್ದಿದ್ರು. ರಾಯರು ಹಾಗೆ ಸರಳಮ್ಮನನ್ನು ಹಿಡಿದುಕೊಂಡು ಬೀಗರಿಗೆ ಏನು ಮಾಡಬಾರ್ದೋ ಅದನ್ನು ಮಾಡೇ ಬಿಟ್ಟಿದ್ರು. ಸರಳಮ್ಮ ನಿಜವಾಗಿಯೂ ನಾಚಿ ನೀರಾಗಿ ಮುಖ ಮುಚ್ಚಿಕೊಂಡಿದ್ರು. ಒಂದು ಕ್ಷಣ ನಾನು ಮಾಡಿದ್ದು ಸರಿಯೋ ತಪ್ಪೋ ಅನ್ನುವ ಭಯ ರಾಯರಲ್ಲಿ ಕಾಡಲು ಆರಂಭಿಸಿತು. ರಾಯರು ತಕ್ಷಣ ಗಡಬಡಿಸಿ ಎದ್ದು ಮಂಚದ ಮೇಲೆ ಕುಳಿತುಕೊಂಡ್ರು. ಬನ್ನಿ 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 ಸರಳಮ್ಮ, ಕೂತ್ಕೊಳ್ಳಿ ಎಂದು ಹಾಸಿಗೆಯ ಕಡೆ ಕೈ ತೋರಿಸಿದ್ರು. ಅಯ್ಯೋ ಸರಳಮ್ಮನವರೇ, ನಮ್ಮ ಮನೆಗೆ ಬಂದು ಹೀಗಾಯ್ತಲ್ಲ, ಗಾಯ ಏನಾದರೂ ಆಯಿತಾ? ಬೀಗತಿಗೆ ನಮ್ಮಲ್ಲಿ ಬಂದು ನೋವಾಗಬಾರ್ದು ನೋಡಿ ಎಂದು ರಾಯರು ಛೇಡಿಸುವಂತೆ ಕೇಳಿದರು. ಅವರ ಕಣ್ಣಲ್ಲಿ ಆಸೆಯು ಉಕ್ತಿತ್ತು. ನೋವಾಗಲಿಲ್ಲ ಬಿಡಿ, ನೀವಿದ್ರಲ್ಲ. ನೋವು ಆದ್ರೇ ಅಲ್ವಾ ನಗ್ತರ ಖುಷಿ ಸಿಗೋದು ಅಂತ ಇವಳು ಕೂಡ ಡಬಲ್ ಮೀನಿಂಗಲ್ಲಿ ಡೈಲಾಗ್ ಹೊಡೆದಿದ್ಲು. ನನ್ನ ಹಿಡ್ಕೊಂಡ್ರಿ, ಎಲ್ಲಿ ಹಿಡ್ಕೊಂಡ್ರಿ ಅಂತ ಗೊತ್ತಾ ನಿಮಗೆ ಅಂತ ನಾಚುತ್ತಾ ಹೇಳಿದರು. ಕಾಣ್ತು, ಚೆನ್ನಾಗಿತ್ತು, ಹಿಡ್ಕೊಂಡೆ. ಏನು ಮಾಡೋದು, ಇನ್ನು ಬೇರೇನೇ ಹಿಡ್ಕೋಬೇಕಿತ್ತೇನೋ ಸರಳಮ್ಮ ನೋಡುತ್ತಾ ಕೇಳಿದರು ರಾಯರು. ಅದಕ್ಕೆ ಮನೆಯಲ್ಲಿ ಮಗಳಿಲ್ಲ, ಅಳಿಯ ಇಲ್ಲ, ಮತ್ತು ನೀವು ಹೆಂಡ್ತಿನೂ ಇಲ್ಲ ಅಂತ ಗೊತ್ತಿದ್ರೂ ಬಂದೆ ಅಂತ ನಾಚಿ ಹೇಳಿ ಕೈ ಚಾಚಿದ್ರು. ರಾಯರಿಗೆ ಪರಮಾಶ್ಚರ್ಯ ಆಯಿತು. ಪರವಾಗಿಲ್ವೇ, ಬೀಗತಿ ನನಗೆ ತುಂಬ ಸೆಟ್ ಆಗ್ತಾಳೆ, ಜೋರಾಗಿದ್ದೀರಾ ಎಂದು ಅವರ ಪಕ್ಕ ಮಲಗಿದರು. ಏನ್ರಿ ಇಷ್ಟು ದಿನ ಬೇಕಾಯ್ತಾ ನಿಮಗೆ ನನ್ನ ಆಸೆ ಗೊತ್ತಾಗೋಕ್ಕೆ? ಮಗಳು ಹೇಳ್ತಾ ಇದ್ಲು, ಮಾವ ನಾನು ಎಲ್ಲೇ ಹೋದ್ರೂ ನನ್ನನ್ನು ಗಮನಿಸ್ತಾನೆ ಇರ್ತಾನೆ, ಮುಡಿಯಿಂದ ತಲೆಯವರೆಗೂ ನೋಡ್ತಾನೆ. ಮಾವನ ಕಣ್ಣೆಲ್ಲ ಅವಳ ಮೇಲೆ ಅಂತೆ, ನನ್ನ ಮಗಳನ್ನು ಇರೋದೇ ಇಲ್ವಂತೆ. ಇನ್ನು ನನ್ನ ಬಿಡ್ತೀರಾ ಅಂದ್ಕೊಂಡೆ, ಅದಕ್ಕೋಸ್ಕರ ನಾನು ನಿಮಗೆ ಕಾಳಾಕಿದ್ದು ಅಂತ ಸರಳಮ್ಮ ಹೇಳಿದ್ಲು. ಹಾಗೆ ಹೇಳಿದ್ಲ ನಿನ್ನ ಮಗಳು? ಹಾಗಿದ್ರೆ ಈ 24 ವರ್ಷದ ವಯಸ್ಸಿನ ತರುಣಿ ಮನೆಯಲ್ಲಿ ನನಗೆ ನೋಡು ನೋಡು ಅಂತ ತೋರಿಸ್ಕೊತಿರುವಾಗ ಯಾರು ಬಿಡ್ತಾರೆ? ನಾನು ಗಂಡಸು, ಹೇಳು, ಏನು ಮಾಡೋಕ್ಕಾಗತ್ತೆ? ನನ್ನ ಸೊಸೆ ಮಂಗಳಾಗೆ ನನ್ನ ನಿಜವಾಗ್ಲೂ ಗೊತ್ತಾಯಿತು, ಗಂಡ ಒಬ್ಬನೇ ಸಾಕಾಗಲ್ಲ, ಮಾವನು ಬೇಕು ಅಂತ. ಹಾಗಾಗಿ ಅವಳಿಗೆ ಸಹಕರಿಸ್ದೆ ಅಷ್ಟೇ. ತಿಂಗಳಲ್ಲಿ ಬ್ಯಾಂಕ್ ರಜಾ ಇರೋ ಶನಿವಾರ ನಿನ್ನ ಮಗಳು ಜಸ್ಟ್ ನನ್ನ ರೂಮಿಗೆ ಬರ್ತಾಳಷ್ಟೆ ನೋಡು ಎಂದು ತನ್ನ ಕೈ ಸರಳಮ್ಮನಿಗೆ ಚಮಕ್ ಕೊಟ್ಟರು. ಅಯ್ಯೋ ರಾಮ, ಇಷ್ಟು ಬೇಗನಾ? ಏನು ನೀವು ಇಷ್ಟು ಬೇಗ ಕೈ ಹಾಕಿದ್ರಿ? ನೀವು ತುಂಬ ಫಾಸ್ಟ್ ಇದ್ದೀರಾ, ಹಾಗಾಗಿ ನನ್ನ ಮಗಳನ್ನು ಬುಟ್ಟಿಗೆ ಹಾಕ್ಕೊಂಡಿರೋದು. ಇರಿ 1 ನಿಮಿಷ ಅಂತ ಸರಳಮ್ಮ ಆಚೆ ಹೋಗಿ ಮನೆ ಬಾಗಿಲನ್ನು ಭದ್ರಪಡಿಸಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡಿ ತಮ್ಮ ರೂಮಿನ ಬಾಗಿಲನ್ನು ಹಾಕಿದ್ರು. ಶುರುವಾಯಿತು ನೋಡಿ ಇವರ ದೊಂಬರಾಟ. ಮಗಳು ಬರುವವರೆಗೂ ಕೂಡ ಅವಳು ಮನೆಗೆ ಹೋಗುವ ಪ್ಲ್ಯಾನನ್ನು ಕ್ಯಾನ್ಸಲೇ ಮಾಡಿಬಿಟ್ಲು. ಮನೆಗೆ ಹೋಗಲಿಲ್ಲ. ಮತ್ತು ಬೆಳಗ್ಗೆ ಎದ್ದ ರಾಯರು 5ರ ಗರಿ ನೋಟನ್ನು ಕೊಟ್ಟು ಮತ್ತೆ ಒಂದು ರೌಂಡು ಆಟವನ್ನು ಆಡಿ ಮುಗಿಸಿದ್ರು. ಬೇಗ ಎದ್ದು ಫ್ರೆಶ್ ಅಪ್ ಆಗಿ 4 ಗಂಟೆಗೆ ಎದ್ದು ಬೆಳಗಿನ ಜಾವ ಅವಳ ಮನೆಗೆ ಹೊರಟುಬಿಟ್ಟಿದ್ಲು. ಧನ್ಯವಾದ, ಶುಭವಾಗಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.